ಬಂಧುಗಳೇ, ರಾಜ್ಯ ಯಾಕೆ ದೇಶ ವಿದೇಶಗಳಲ್ಲಿ ಕೂಡ ಸುದ್ದಿಯಾದ ಕ್ಷೇತ್ರ ಯಾವುದು ಅಂತ ಕೇಳಿದರೆ ನಮ್ಮ ಉಡುಪಿ ಜಿಲ್ಲೆಯ ಕಾರ್ಕಳದ ಅತ್ತೂರು ಸಂತ ಲಾರೆನ್ಸರ ಬಸಿಲಿಕಾ. ಈ ಬಸಿಲಿಕಾಕ್ಕೆ ಲಕ್ಷಾಂತರ ಮಂದಿ ಭಕ್ತಾದಿಗಳು ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಇಲ್ಲಿಗೆ ಬರ್ತಾರೆ. ಯಾಕೆ ಜನವರಿ ತಿಂಗಳಲ್ಲಿ ಇಲ್ಲಿ 5 ದಿನಗಳ ಕಾಲ ಬಹಳಷ್ಟು ದೊಡ್ಡ ಅತ್ತೂರು ಜಾತ್ರೆ ನಡೀತದೆ. ಈ ಜಾತ್ರೆಯಲ್ಲಿ ಸುಮಾರು 400ರಿಂದ 500ರಷ್ಟು ಸ್ಟಾಲ್ಗಳು ರಾಜ್ಯ ಅಲ್ಲದೆ ರಾಜ್ಯದ ಹೊರಭಾಗಗಳಿಂದ ಕೂಡ ಇಲ್ಲಿ ಬಂದು ಸ್ಟಾಲ್ ಹಾಕ್ತಾರೆ. ಈಗ ಇಲ್ಲಿ 5 ದಿನಗಳ ಕಾಲ ಭಾಳಷ್ಟು ಧಾರ್ಮಿಕ ವಿಧಿಗಳು ನಡೀತದೆ. ಈಗ ಈ ವಿಧಿಯ ಬಗ್ಗೆ ಏನೆಲ್ಲ ಇಲ್ಲಿ ವಿಧಿಗಳು ನಡೀತದೆ ಹೇಳುವ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿಯ ಚರ್ಚ್ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಸಂತೋಷ್ ಡಿ ಸಿಲ್ವಾ ಅವರು ನೀಡ್ತಾರೆ. ನಮಸ್ತೆ ಸಂತೋಷರೇ. ನೋಡಿ, ಈಗ 5 ದಿನಗಳ ಕಾಲ ಕಾರ್ಕಳದಲ್ಲಿ ಒಂದಷ್ಟು ದೊಡ್ಡ ಜಾತ್ರೆ ನಡೀತದೆ, ಭಾಳಷ್ಟು ದೊಡ್ಡ ಜಾತ್ರೆ. ಈಗ ಈ ಜಾತ್ರೆಗೆ ಆ ಸಂದರ್ಭದಲ್ಲಿ ನಡೆಯುವ ಇಲ್ಲಿ ವಿಧಿಗಳು ಯಾವುದೆಲ್ಲ? ಮುಖ್ಯವಾಗಿ ಜನವರಿ ತಿಂಗಳ ಕಡೆಯ ವಾರದಲ್ಲಿ ಅಂದರೆ ಮಂಗಳವಾರ, ಬುಧವಾರ, ಗುರುವಾರ ಅದು ಬರಬೇಕು. ಈ ಸಲ 26ರಿಂದ 30ರವರೆಗೆ ನಮ್ಮ ವಾರ್ಷಿಕ ಮಹೋತ್ಸವ ಜರುಗಲಿದೆ. ಈ ವರ್ಷದ ವಾಕ್ಯ ಏನಂತ ಹೇಳಿದರೆ, ಭರವಸೆಗಳು ನಿರಾಶೆ ಮಾಡುವುದಿಲ್ಲ ಎನ್ನುವಂಥ ವಾಕ್ಯದ ಅಡಿಯಲ್ಲಿ ನಾವು ಈ ಒಂದು ಜಾತ್ರೆಯನ್ನು, ಹಬ್ಬವನ್ನು, ವಾರ್ಷಿಕ ಮಹೋತ್ಸವವನ್ನು ಜರುಗಿಸುತ್ತೇವೆ. ವಿಶೇಷವಾಗಿ ಜನವರಿ 26 ಆದಿತ್ಯವಾರ ಮತ್ತು ಸೋಮವಾರ ದಿವಸ ಇಲ್ಲಿ ಬರುವ ಭಕ್ತಾದಿಗಳಿಗೆ, ರೋಗಸ್ಥರಿಗೆ, ವಯಸ್ಕರಿಗೆ ಮತ್ತು ವಿಶೇಷವಾಗಿ ಮಕ್ಕಳಿಗೆ ಇಲ್ಲಿ ವೆಹಿಕಲನ್ನು ವೆಹಿಕಲ್ನಿಂದ ಇಲ್ಲಿ ಬಂದು ನಮ್ಮ ಚರ್ಚಿನ ವಠಾರ ತನಕ ಬಂದು ಅವರಿಗೆ ಪೂಜೆಯನ್ನು ಸಲ್ಲಿಸಲು ಅವಕಾಶ ಇರುತ್ತದೆ. ಯಾಕೆಂತ ಹೇಳಿದರೆ ಮಂಗಳವಾರ, ಬುಧವಾರ, ಗುರುವಾರ ಸಿಕ್ಕಾಪಟ್ಟೆ ರಶ್ ಇರುವುದರಿಂದ ಅವರಿಗೆ ಇಲ್ಲಿ ತನಕ ವೆಹಿಕಲ್ ಬರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರಿಗಾಗಿ ನಮ್ಮ ವಯಸ್ಕರಿಗಾಗಿ ಮತ್ತು ಮಕ್ಕಳಿಗಾಗಿ, ರೋಗಸ್ಥರಿಗಾಗಿ ವಿಶೇಷವಾಗಿ ಆದಿತ್ಯವಾರ ಮತ್ತು ಸೋಮವಾರ ದಿವಸ ನಾವು ಪೂಜಾ ವಿಧಿಗಳನ್ನು ನಾವು ಮಾಡುತ್ತೇವೆ. ಇಲ್ಲಿಯ ವಿಶೇಷತೆ ಏನಂತ ಹೇಳಿದರೆ, ಪಾಪ ನಿವೇದನ ಒಂದು ಮುಖ್ಯವಾದ ಒಂದು ಸಂಸ್ಕಾರ. ರೋಮನ್ ಕಥೋಲಿಕರಲ್ಲಿ ಪಾಪ ನಿವೇದನ ಒಂದು ಮುಖ್ಯವಾದ ಒಂದು ಸಂಸ್ಕಾರ. ಇಲ್ಲಿ ಯಾತ್ರಾರ್ಥಿಗರು ಬರುವುದೇ ಪೂಜಾ ವಿಧಿಗಳಲ್ಲಿ ಪಾಲ್ಗೊಳ್ಳಲು ಮತ್ತು ಪಾಪ ಸಂಸ್ಕರಣೆಯನ್ನು ಮಾಡಲು. ಈ ಸಲ 5 ದಿವಸವೂ ಪ್ರತಿ ವರ್ಷದಾಗೆ 5 ದಿವಸವೂ ಪಾಪ ಸಂಸ್ಕಾರದ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಅದೊಂದು ಧಾರ್ಮಿಕ ಕಾರ್ಯಕ್ರಮ, ಕೇವಲ ರೋಮನ್ ಕ್ಯಾಥೋಲಿಕರಿಗೆ ಮಾತ್ರ ಇದು ಸೀಮಿತವಾದದ್ದು. ಅದೇ ರೀತಿ ಇಲ್ಲಿ ನಡೆಯುವಂಥ ಈ ಒಂದು ಜಾತ್ರೆಯು ನಮ್ಮ ಉಡುಪಿಯ ಡಯಸಿಸ್ನ ಬಿಷಪ್ಪರ ಒಂದು ಮಾರ್ಗದರ್ಶನದಲ್ಲಿ ನಡೆಯುವಂಥದ್ದು. ಬಿಷಪ್ಪರ ಮಾರ್ಗದರ್ಶನದಲ್ಲಿ ಅತ್ತೂರು ಚರ್ಚಿನ ಫಾದರ್ ಅವರದ ವಂದನೀಯ ಫಾದರ್ ಆಲ್ಬನ್ ಡಿಸೋಜರವರ ಒಂದು ನಾಯಕತ್ವದಲ್ಲಿ ಇಲ್ಲಿ ನಡೆಯುತ್ತದೆ. ವಿಶೇಷವಾಗಿ ಇಲ್ಲಿಯ ಒಂದು ವೈಶಿಷ್ಟ್ಯ ಏನಂತ ಹೇಳಿದರೆ, ಎಲ್ಲ ಜಾತಿಯ ಧರ್ಮದ ಜನರು ಇಲ್ಲಿ ಬರ್ತಾರೆ. ವಿಶೇಷವಾಗಿ ಮೇಣದ ಬತ್ತಿಯನ್ನು ಹೊರಿಸಿ ನಮ್ಮ ಒಂದು ಹರಕೆಯ ರೂಪದಲ್ಲಿ ಅದನ್ನು ಮಾಡುವಂಥದ್ದು ಇಲ್ಲಿಯ ಒಂದು ಕ್ರಮವಾಗಿರುತ್ತದೆ. ಸಂತೋಷ. ನೋಡಿ, ಈಗ 5 ದಿನಗಳ ಜಾತ್ರೆಯಲ್ಲಿ ಇಲ್ಲಿ ಲಕ್ಷಾಂತರ ಜನ ಬರ್ತಾರೆ. ಯಾಕಂದರೆ ಎಷ್ಟು ಜನ ಬರ್ತಾರೆ ಹೇಳುವ ನಿರೀಕ್ಷೆ ಇದ್ದರೂ ಕೂಡ ನಿರೀಕ್ಷೆಗಿಂತ ಜಾಸ್ತಿಯೇ ಜನ ಬರುವಂಥದ್ದು ಇಲ್ಲಿಯ ಸಂಪ್ರದಾಯ. ನಿರಂತರ ಕೂಡ ಹೀಗೆ ನಡ್ಕೊಂಡು ಬರ್ತದೆ. ಈಗ ಆ ಸಂದರ್ಭದಲ್ಲಿ ಒಂದಷ್ಟು ವ್ಯವಸ್ಥೆಗಳು ಇಲ್ಲಿ ಮಾಡಬೇಕಾಗುತ್ತೆ. ಈಗ ಯಾವುದೆಲ್ಲ ವ್ಯವಸ್ಥೆಗಳಿಲ್ಲಿವೆ? ವಿಶೇಷವಾಗಿ ಆಗಮಿಸಿದ ಭಕ್ತಾದಿಗಳಿಗೆ ಪಾರ್ಕಿಂಗ್ನ ವ್ಯವಸ್ಥೆಗಾಗಿ ವಿಶೇಷ ಸೌಲಭ್ಯಗಳನ್ನು ನಾವು ಮಾಡಿದ್ದೇವೆ. ನಾವು ಬರುವ ಭಕ್ತಾದಿಗಳಲ್ಲಿ ವಿನಂತಿ ಮಾಡುವುದಂತ ಹೇಳಿದರೆ, ಧೂಪದಗಟ್ಟೆ ಸೈಡ್ನಿಂದ ಬಂದರೆ ಧೂಪದಗಟ್ಟೆಯಲ್ಲಿ ಅಲ್ಲಿ ವಿಶಾಲವಾದ ಪಾರ್ಕಿಂಗ್ನ ವ್ಯವಸ್ಥೆ ಇದೆ. ಅಲ್ಲಿ ಬಂದು ಅಲ್ಲಿ ವಾಹನಗಳನ್ನು ಪಾರ್ಕ್ ಮಾಡಿ ಅದರ ನಂತರ ರಿಕ್ಷಾದಲ್ಲಿ ಬರಲಿಕ್ಕೆ ಇಲ್ಲಿ ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ಕಾಬಿಟ್ಟು ದ್ವಾರದಿಂದ ಬಂದರೆ ಖಂಡಿತವಾಗಿ ಅಲ್ಲಿ ಮಂಗಳವಾರ, ಬುಧವಾರ ದಿವಸ ರಶ್ ಆಗುವುದರಿಂದ ಜನದಟ್ಟಣೆ ಮತ್ತು ವೆಹಿಕಲ್ ಮೂಮೆಂಟ್ಗಾಗಿ ತುಂಬ ತೊಂದರೆ ಆಗ್ತದೆ. ಹಾಗಾಗಿ ಧೂಪದಗಟ್ಟೆಯಿಂದ ಬಂದರೆ ತುಂಬ ಅನುಕೂಲ ಆಗ್ತದೆ ಭಕ್ತಾದಿಗಳಿಗೆ. ಅದೇ ರೀತಿ ಇಲ್ಲಿ ಶೌಚಾಲಯದ ವ್ಯವಸ್ಥೆ ಆಗಲಿ, ಎಲ್ಲ ವ್ಯವಸ್ಥೆಗಳನ್ನು ನಾವು ಚರ್ಚಿನ ವಠಾರದಲ್ಲಿ ಕೇವಲ ಧಾರ್ಮಿಕ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಚರ್ಚಿನ ವಠಾರದಲ್ಲಿ ಎಲ್ಲ ಭಕ್ತಾದಿಗಳಿಗೆ ನಾವು ಧಾರ್ಮಿಕ ವ್ಯವಸ್ಥೆಗೆ ಏನೆಲ್ಲ ಬೇಕು ಅದನ್ನೆಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೇವೆ. ಈ ವರ್ಷ ಜನವರಿ 26ರಂದು ಬೆಳಿಗ್ಗೆ 7 ಗಂಟೆಗೆ ಸಂತ ಲಾರೆನ್ಸರನ್ನು ದೇವರನ್ನು ಮೆರವಣಿಗೆಯ ಮೂಲಕ ತಂದು ಸಾರ್ವಜನಿಕ ದರ್ಶನಕ್ಕಾಗಿ ನಾವು ಈಗರ್ಜಿಯ ಬಲಬದಿಯಲ್ಲಿ ಪ್ರತಿಷ್ಠೆಯನ್ನು ಮಾಡುತ್ತೇವೆ. ಅಲ್ಲಿ ಸಾರ್ವಜನಿಕರಿಗೆ ದರ್ಶನ ಮಾಡಲು ಅವಕಾಶವಿರುತ್ತದೆ. ಅದು 26ನೇ ತಾರೀಕಿಗೆ ಆ ಕಾರ್ಯಕ್ರಮ ಆದ ನಂತರ
ಪರಮಪ್ರಸಾದದ ಒಂದು ಮೆರವಣಿಗೆ ಇರ್ತದೆ. ಈ ಸಲ ಮೆರವಣಿಗೆ ಅದು ಚೇತನಹಳ್ಳಿ ತನಕ ಹೋಗಿ ಚರ್ಚಿಗೆ ವಾಪಸ್ ಬರ್ತದೆ. ಅದರ ನಂತರ 10:15 ಗಂಟೆಗೆ ಉಡುಪಿ ಕ್ಷೇತ್ರದ ಬಿಷಪ್ ಆದ ಅತಿ ವಂದನೀಯ ಜೆರಲ್ಡ್ ಐಸಾಕ್ ಲೋಬರ್ ಅವರು ಬೆಸಿಲಿಕಾದ ಧ್ವಜವನ್ನು ಅನಾವರಿಸುವುದರ ಮೂಲಕ ಈ ಒಂದು ಜಾತ್ರೆಗೆ ಚಾಲನೆಯನ್ನು ನೀಡುತ್ತಾರೆ. ಬಂಧುಗಳೇ, ಹತ್ತೂರು ಸಂತ ಲಾರೆನ್ಸರ ಜಾತ್ರೆ ಅತಿ ಪುರಾತನವಾದ ಜಾತ್ರೆ. ಯಾಕಂದರೆ ಇಲ್ಲಿಯ ವಿಧಿಗಳು ನಿರಂತರವಾಗಿ ನಡ್ಕೊಂಡು ಬರ್ತವೆ. ಆದರೆ ಇಲ್ಲಿ ಬರುವ ಜನ ಪ್ರತಿ ವರ್ಷ ಕೂಡ ಹೊಸ ಪೀಳಿಗೆಗಳು ಬಂದಾಗ ಪ್ರತಿ ವರ್ಷ ಜನ ಬರ್ತಾರೆ. ಕೆಲವರಿಗೆ ಅದರ ಮಾಹಿತಿ ತಿಳಿಯೋದಿಲ್ಲ. ಹಾಗಾಗಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡಲಿಕ್ಕಾಗಿ ನಿಮ್ಮ ಸ್ವಯಂ ಟೈಮ್ಸ್ ಈ ಸಂಚಿಕೆಯನ್ನು ರೂಪಿಸಿದೆ. ನಮಸ್ಕಾರ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.